ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಯಾವುದೇ ತಿಂಗಳಿನ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ನೀವು ಹುಟ್ಟಿದರೆ ನೀವು 7ನೇ ನಂಬರಿಂದ ರೂಲ್ ಆಗ್ತೀರಾ. ಈ 7ನೇ ನಂಬರಿಂದ ರೂಲ್ ಆಗುವಂಥ ವ್ಯಕ್ತಿಗಳು ಹೇಗಿರ್ತಾರಪ್ಪ ಅಂತಂದರೆ, ತುಂಬ ಹುಡುಕಾಟದ ಚೇತನ ಆಗಿರುತ್ತೆ, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತೀರಿ. ಹಾಗೆ ತುಂಬ 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 ಇನ್ಡೆಪ್ತಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಹೋಗುವಂಥ ಒಂದು ಕಲೆ ಇವರಲ್ಲಿರುತ್ತೆ. ಹಾಗೆ ಇವರ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾರೆ, ತುಂಬ 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 ಥಿಂಕ್ ಮಾಡ್ತಾರೆ. ಸಂಶೋಧಕರಾಗಿರ್ತಾರೆ, ತತ್ವಜ್ಞಾನಿಗಳಿರ್ತಾರಲ್ಲ ಆ ರೀತಿ ತತ್ವಜ್ಞಾನಿಗಳ ರೀತಿ ಇವರು ಇರ್ತಾರೆ. ಸಖತ್ ಕುತೂಹಲಿಗಳಾಗಿರ್ತಾರೆ. ಎಲ್ಲದ್ರ ಬಗ್ಗೆ ಎಲ್ಲರ ಬಗ್ಗೆ ಯಾವುದೇ ವಿಚಾರಗಳ ಬಗ್ಗೆ ತುಂಬ ಕುತೂಹಲ ಇವರಲ್ಲಿ ತುಂಬಿರುತ್ತೆ. ತುಂಬ ಯೋಚನೆ ಮಾಡ್ತಾ ಹೋಗ್ತಾರೆ. ಬಹಳ ಹಿಂದಿನದ್ದನ್ನು ಕೂಡ ತುಂಬ ಥಿಂಕ್ ಮಾಡೋದು ಜಾಸ್ತಿ. ಬಿಟ್ಟುಬಿಡ್ರಿ ಅದನ್ನ, ಯಾಕೆ ಥಿಂಕ್ ಮಾಡ್ತಿರ್ತೀರಿ ಅಂತ ಬೈತಿರ್ತಾರೆ ನೋಡಿ ಹೆಂಗಸರು. ಅದು ಹಳೇದಕ್ಕೆ ಹೋಗೋದು, ಹಳೆದನ್ನೇ ಥಿಂಕ್ ಮಾಡೋದು, ಇವೆಲ್ಲ ತುಂಬ ಸ್ವಲ್ಪ ಮಾಡ್ತಾರೆ. ಮತ್ತು ತುಂಬ ಗುಡ್ ಅಬ್ಸರ್ವರ್ ಆಗಿರ್ತಾರೆ ಇವರು. ಸಖತ್ ಕೀನ್ ಅಬ್ಸರ್ವರ್ ಆಗಿರ್ತಾರೆ. ಹಾಗೆ ತುಂಬ ತೀಕ್ಷ್ಣವಾಗಿ ಗಮನಿಸ್ತಾರೆ ಬಂಧುಗಳೇ. ಮತ್ತು ಇದೊಂದು ಒಂದು ಉತ್ತಮವಾದಂತಹ ನಂಬರ್ ಅಂತಲೇ ಹೇಳ್ಬೋದು. ಒಂದು ಅಕ್ಕಲ್ಟ್ ನಂಬರು ಒಂದು ಅಟ್ರಾಕ್ಟ್ ಆಗಿರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಕಡೆಗೆ ಹೊರಡ್ತಾರೆ. ಮತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಸಖತ್ ಸ್ಟ್ರೈಟ್ ಫಾರ್ವರ್ಡು. ಇಂಟ್ಯೂಷನ್ ಪವರ್, ಸಿಕ್ಸ್ತ್ ಸೆನ್ಸ್ ಪವರ್ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಇದೆಲ್ಲ ಗುಣಲಕ್ಷಣಗಳು ಇವರಲ್ಲಿ ಇರುತ್ತೆ. ಹಾಗಾದರೆ ಈ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಹೌದು. ಹಾಗೆ ಇವರಲ್ಲಿ ನಮ್ಮಲ್ಲಿ ನೆಗೆಟಿವ್ಸ್ ಏನಿದೆ ಮೇಡಮ್ ಅಂತ ನೀವು ಕೇಳೋದಾದರೆ ಹೇಳ್ತೀನಿ ನೋಡಿ. ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇರುತ್ತೆ. ಹಾಗೆ ಸಖತ್ ಮೂಡಿಗಳಾಗಿರ್ತಾರೆ. ಮುಂದ್ಗಳಿಗೆ ಇದ್ದಂಗೆ, ಇದೇನಪ್ಪ ನಿಮ್ಮನ್ನ ಅರ್ಥ ಇವಾಗ ತಾನೇ ಚೆನ್ನಾಗಿದೆ, ಇವಾಗೇನಾಯ್ತು ನಿನಗೆ ಅಂತ ಬೈತಾರೆ. ಅಂದರೆ ಅಷ್ಟು ಮೂಡಿಗಳಾಗಿರ್ತಾರೆ. ಆಮೇಲೆ ಸ್ವಲ್ಪ ಒಂಥರ ಆತಂಕಕ್ಕೆ ಒಳಗಾದವ್ರ ಥರ ಆಗ್ತಾಯಿರ್ತಾರೆ. ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಇರುತ್ತೆ. ಏನು ಗೊತ್ತಾ ಬಂಧುಗಳೇ, ನಿಮ್ಗೆ ಕತೆ ಹೇಳಿದ್ನಲ್ವ, ರಾಹುಕೇತು ಕತೆ ಹೇಳಿದ್ನಲ್ವ. ನಾರಾಯಣ ಬರ್ತಾನೆ ಅಮೃತ ಕೊಡುವಾಗ, ಅಮೃತವನ್ನು ಹಂಚುವಾಗ ಒಬ್ಬ ರಾಕ್ಷಸ ಬರ್ತಾನೆ. ಆ ರಾಕ್ಷಸ ಹೋಗಿ ದೇವತೆಗಳ ವೇಷ ಹಾಕ್ಕೊಂಡು ದೇವತೆ ಸಾಲಿನಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಪ್ರಸಾದವನ್ನು ಅಂದರೆ ಅಮೃತವನ್ನು ಕೂಡ ತೊಗೊಂಡು ಕುಡಿದ್ಬಿಡ್ತಾನೆ. ಇಲ್ಲಿಗೆ ನೀನು ಒಳಗಡೆ ನುಂಗಬೇಕು ಅಮೃತನ ಪೂರ್ತಿ, ಇಲ್ಲಿಗೆ ಬಂದಿರುತ್ತೆ ಅಮೃತ. ಅಷ್ಟರಲ್ಲೇ ಇವನೇನು ಮಾಡ್ತಾನೆ, ನಾರಾಯಣ ಅವನ ಅಸ್ತ್ರದಿಂದ ಕಡ್ದು ಹಾಕ್ಬಿಡ್ತಾನೆ, ಸುದರ್ಶನ ಅಸ್ತ್ರದಿಂದ ಕಡ್ದು ಹಾಕ್ಬಿಡ್ತಾನೆ. ಕಡಿದ ತಕ್ಷಣ ಏನಾಗುತ್ತೆ, ಇದೊಂದು ಕಡೆ ಆಗೋಗುತ್ತೆ. ಅದೇ ಅಮೃತವನ್ನು ಪಾನ ಮಾಡಿದ್ರಿಂದ ಒಂಚೂರು ಒಳಗಡೆ ಹೋಗಿ ಇದು ಕೂಡ ಜೀವಂತ ಆಗುತ್ತೆ, ಇದು ಕೂಡ ಜೀವಂತ ಆಗುತ್ತೆ. ಆದರೆ ಇವೆರಡು ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಸಪ್ರೇಟ್ ಆದಾಗ ಈ ಮುಂಡ ಭಾಗ ಕೇತು ಆಗುತ್ತೆ, ಈ ರುಂಡ ಭಾಗ ರಾಹು ಆಗುತ್ತೆ. ಗೊತ್ತಾಯ್ತಾ? ಈಗ ಈ ರಾಹು ಮುಂಡ ಮಾತ್ರ ಇರೋದು, ರುಂಡ ಇಲ್ಲ ಅಲ್ವಾ? ಈ ಮುಂಡ ಕನ್ಫ್ಯೂಷನ್ಸ್ ತುಂಬ ಆಗ್ತಿರುತ್ತೆ ಇವ್ರಿಗೆ. ಹಾಗೆ ಲೋ ಫೀಲ್ ಮಾಡ್ತಾ ಇರ್ತಾರೆ. ಇದೆಲ್ಲ ಇರುತ್ತೆ. ಇನ್ನು ತುಂಬ ಇದೆ ತಿಳ್ಕೊಳ್ಳುವಂಥದ್ದು, ತುಂಬ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಹಾಗಾದರೆ ನಾವು ಹೇಗಿರಬೇಕು ಮೇಡಮ್, ಈ ನಂಬರ್ನವ್ರು ಹೇಗಿರಬೇಕು, ನಮ್ಮ ಹೆಲ್ತ್ ಹೇಗಿರುತ್ತೆ, ಏನು ನಮ್ಮ ಫೈನಾನ್ಸ್ ಬಗ್ಗೆ ಏನು, ಹಾಗೆ ನಮ್ಮ ಕರಿಯರ್ ಬಗ್ಗೆ ಯಾವುದನ್ನು ನಾವು ಏನೇನು ಆಹಾರಗಳನ್ನ ನಾವು ಉಪಯೋಗಿಸ್ಬೇಕು ಹೆಚ್ಚು, ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನನಗೆ ನೀವು ಕಾಲ್ ಮಾಡಬೇಕು. ಓಕೆನಾ? ಕಾಲ್ ಮಾಡಿ ಡೀಟೇಲಾಗಿ ನಮಗೆ ವಿಷಯ ತಿಳಿಸ್ಕೊಡ್ತೀನಿ. ಹಾಗೆ ಸಜೆಷನ್ಸನ್ನು ಕೊಡ್ತೀನಿ, ಯಾವ್ಯಾವ ದೇವರ ಆರಾಧನೆಯನ್ನು ನೀವು ಮಾಡಬೇಕು, ಹಾಗೆ ಏನೇನೆಲ್ಲ ನೀವು ಮುನ್ನೆಚ್ಚರಿಕೆಯನ್ನು ತೊಗೊಳ್ಬೇಕು, ನಿಮಗೆ ಯಾವ ಕರಿಯರ್ ಸೂಟ್ ಆಗುತ್ತೆ, ನೀವು ವರ್ಷದ ಯಾವ ತಿಂಗಳಿನಲ್ಲಿ ಬಹಳ 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 ಕೇರ್ಫುಲ್ ಆಗಿರಬೇಕು, ಈ ಎಲ್ಲ ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ. ನೀವು ಇಷ್ಟ ಇದೆ, ಹೌದು ನಾನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಖಂಡಿತ ಕಾಲ್ ಮಾಡಿ. ನಾನು ನಂಬರ್ ಕೊಡ್ತೀನಿ, 8618752476. ಈ ನಂಬರ್ಗೆ ಕಾಲ್ ಮಾಡಿ ದೀರ್ಘವಾಗಿ ಸಂಪೂರ್ಣವಾಗಿ ನಿಮ್ಮ ವಿವರಗಳನ್ನ ತಿಳ್ಕೊಳ್ಳಿ. ಹಾಗೆ ಇಷ್ಟೆಲ್ಲ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಕಾಲ್ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಫೋನ್ ನಂಬರ್ ಕೊಡಬೇಕಲ್ವಾ, 8618752476. ಈ ನಂಬರಿಗೆ ಕಾಲ್ ಮಾಡಿ. ಮತ್ತೊಮ್ಮೆ ಫೋನ್ ನಂಬರ್ ಹೇಳ್ತೀನಿ, 8618752476. ಈ ನಂಬರಿಗೆ ಕಾಲ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.